ಹಾಯ್ ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 26ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅರ್ಕನ ಕಿರಣ ಭೂರಮೆಯನ್ನು ಅಪ್ಪುವ ಮುನ್ನವೇ ಎದ್ದು ಅಭ್ಯಾಸವಿದ್ದ ಹುಡುಗಿಗೆ ಅಂದು ಕೂಡ ಬೇಗನೆ ಎಚ್ಚರವಾಗಿತ್ತು. ಎದ್ದು ಚಾಪೆಯ ಮೇಲೆ ಕೂತವಳ ಕಣ್ಣುಗಳು ಒಂದು ಬಾರಿ ಹಾಸಿಗೆಯ ಮೇಲೆ ಹೋಗಿತ್ತು. ದಿಂಬುಗಳನ್ನು ತಬ್ಬಿಕೊಂಡು ನಿದ್ರಾಲೋಕದಲ್ಲಿ ಕಳೆದು ಹೋಗಿದ್ದನು ಪ್ರಣವ್. ಅವನ ಮುಗ್ಧ ಮುಖವನ್ನು ತುಸು ಹೊತ್ತಿನ ತನಕ ನೋಡುತ್ತಲೇ ಕೂತವಳನ್ನು ಹಿಂದಿನ ರಾತ್ರಿ ಅವನಾಡಿದ ಮಾತುಗಳು ವಾಸ್ತವಕ್ಕೆ ಕಡಿತಂದಿದ್ದವು. ತಕ್ಷಣ ಬೇರೆ ಕಡೆ ದೃಷ್ಟಿ ಹೊರಳಿಸಿ ಗೆದರಿದ್ದ ಕೂದಲುಗಳನ್ನು ತುರುಬು ಕಟ್ಟಿ ಚಾಪೆಯನ್ನು ಮಡಚಿ ಮಂಚದ ಕೆಳಗೆ ದೂಡಿ ತನ್ನ ಬಟ್ಟೆಗಳನ್ನು ಎತ್ತಿಕೊಂಡು ಮಜ್ಜನದ ಕೊಠಡಿಗೆ ನಡೆದಳು. ಸ್ನಾನ ಮುಗಿಸಿ ಹೊರಬಂದವಳು ಒದ್ದೆ ಕೂದಲುಗಳನ್ನು ಟವೆಲ್ನಿಂದ ಸುತ್ತಿ ಅವನಿನ್ನೂ ಮಲಗಿರುವುದನ್ನು ಗಮನಿಸಿ ತಡಬಡನೆ ಕೈಗೆ ಸಿಕ್ಕ ಸೀರೆಯೊಂದನ್ನು ಉಟ್ಟುಕೊಂಡು ಹಣೆಗೊಂದು ಪುಟ್ಟ ಬಿಂದಿ ಇಟ್ಟು ಕೋಣೆಯಿಂದ ಹೊರನಡೆದಳು. ದೇವರ ಮನೆಗೆ ಹೊಕ್ಕವಳು ಕೋಣೆಯನ್ನು ಶುಭ್ರಗೊಳಿಸಿ ದೇವರಿಗೆ ದೀಪ ಹಚ್ಚಿ ಹೊರಗೆ ಬರುವಷ್ಟರಲ್ಲಿ ನೀಲಾರವರು ಕೂಡ ಎದ್ದು ಹೊರಬಂದಿದ್ದರು. ಅವಳಿಗೆ ಬೇಗ ಏಳುವ ಅಭ್ಯಾಸವಿದೆ ಎಂದು ಅವರಿಗೆ ತಿಳಿದಿತ್ತು. ಆದರೆ ಮದುವೆಯಾದ ಮರುದಿನವೇ ಇಷ್ಟು ಬೇಗ ಏಳುತ್ತಾಳೆ ಎಂದು ಭಾವಿಸದೇ ಇರದವರಿಗೆ ಅಚ್ಚರಿಯಾಗಿತ್ತು. ಯಾಕಮ್ಮ ಇಷ್ಟು ಬೇಗ ಏಳೋಕೆ ಹೋದೆ? ನಿನ್ನೆಯಷ್ಟೇ ಮದುವೆಯಾಗಿದೆ. ಶಾಸ್ತ್ರ ಸಂಪ್ರದಾಯ ಅನ್ನೋ ನೆಪದಲ್ಲಿ ಒಂದೇ ಕಡೆ ಕೂತು ಕೂತು ನಿನಗೂ ಸುಸ್ತಾಗಿರುತ್ತೆ. ಕಣ್ಣಿಗೂ ಸರಿಯಾಗಿ ನಿದ್ದೆ ಇಲ್ಲ. ಇವತ್ತು ಒಂದಿನಾದರೂ ಸ್ವಲ್ಪ ತಡವಾಗಿ ಏಳಬಾರ್ದಿತ್ತಾ? ಆಸ್ಥೆಯಿಂದ ಕೇಳಿದರು. ಮನಸ್ಸಿಗೆ ಆಗಿರುವ ಸುಸ್ತಿನ ಮುಂದೆ ದೇಹಕ್ಕೆ ಆಗಿರುವ ಸುಸ್ತು ಏನೇನೂ ಅಲ್ಲ. ಅವಳ ಮನಸ್ಸು ಸ್ವಗತ ನುಡಿಯಿತು. ಪರವಾಗಿಲ್ಲ ಅತ್ತೆ, ನನಗೆ ಬೇಗ ಎದ್ದು ಅಭ್ಯಾಸ ಇದೆ. ತುಂಬ ಹೊತ್ತು ಮಲಗಿದ್ರೆ ಜಡತ್ವ ಬಂದು ಬಿಡುತ್ತೆ ಎಂದಳು ಅದೇ ನಿರ್ಭಾವುಕ ಮುಖ ಹೊತ್ತು. ಸರಿನಮ್ಮ, ನಿನ್ನಿಷ್ಟ. ಕುಡಿಯೋದಕ್ಕೆ ಕಾಫಿ ಏನಾದರೂ ಮಾಡಿಕೊಡ್ಲಾ ಎಂದು ತುರುಬು ಕಟ್ಟಿಕೊಳ್ಳುತ್ತಲೇ ಕೇಳಿದವರಿಗೆ, ಬೇಡ ಅತ್ತೆ, ನನಗೆ ಬೇಕಾದದನ್ನು ಇನ್ನೊಬ್ಬರ ಹತ್ತಿರ ಮಾಡಿಸಿಕೊಂಡು ತಿಂದು ಅಭ್ಯಾಸ ಇಲ್ಲ. ಇಷ್ಟಕ್ಕೂ ನನಗೆ ಬೆಳಿಗ್ಗೆ ಎದ್ದು ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಎಲ್ಲರೂ ಹೇಳಲಿ, ಆಮೇಲೆ ಒಟ್ಟಿಗೆ ತಿಂಡಿ ತಿಂದರೆ ಆಯಿತು ಎಂದಳು. ಅವಳ ಮಾತು ಅವರಿಗೆ ಬಹುವಾಗಿ ಹಿಡಿಸಿಬಿಟ್ಟಿತು. ತುಂಬ ಒಳ್ಳೆ ಸೊಸೆನೇ ಸಿಕ್ಕಿದ್ದಾಳೆ ಮೇಘನಿಗೆ. ಮನದಲ್ಲೇ ತಂಗಿಯನ್ನು ನೆನೆದುಕೊಂಡರು ನೀಲ. ಅಂದಹಾಗೆ ಅತ್ತೆ ಮನೆಯಲ್ಲಿ ಎಲ್ಲರೂ ಹೇಳುವಾಗ ಎಷ್ಟು ಹೊತ್ತಾಗುತ್ತೆ? ಅವರನ್ನೇ ಅನುಮಾನಿಸುತ್ತಾ ಕೇಳಿದಳು ಧಾರಿಣಿ. ನಿನ್ನ ಮಾವಂದಿರು ಇಬ್ಬರು ಈಗಾಗಲೇ ಎದ್ದು ಜಾಗಿಂಗ್ಗೆ ಹೋಗಿದ್ದಾರೆ. ನಮ್ಮನೇಲಿ ಎಲ್ರಿಗಿಂತ ಮುಂಚೆ ಸೂರ್ಯ ಉದಯಿಸೋದು ಅವರಿಬ್ಬರಿಗೇನೆ. ಪಾರ್ಥ ಇನ್ನೇನು ಎದ್ದು ಜಾಗಿಂಗ್ಗೆ ಹೋಗ್ತಾನೆ. ಗಮ್ಯ ಹೇಳುವಾಗ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ನಿನ್ನ ಗಂಡ ಹೇಳುವಾಗ 8 ಗಂಟೆ ಆಗುತ್ತೆ. ಕೆಲವೊಂದು ಬಾರಿ ಮಧ್ಯಾಹ್ನನೂ ಆಗುತ್ತೆ ಎಂದು ನಕ್ಕರು ನೀಲ. ಅವರ ಮಾತು ಕೇಳಿ ತಾನು ಕೂಡ ತುಟಿ ಬಿರಿದವಳು ಮತ್ತೆ ಅತ್ತೆ ಎಂದು ಮೇಘರವರ ಕೋಣೆ ನೋಡುತ್ತಾ ಕೇಳಿದಳು. ಅಯ್ಯೋ, ಅವಳು ಇಷ್ಟು ಬೇಗ ಎಲ್ಲಮ್ಮ ಹೇಳ್ತಾಳೆ? ಅವಳು ಗಮ್ಯ ಇಬ್ಬರು ಒಂದೇ ನಾಣ್ಯದ 2 ಮುಖಗಳ ಹಾಗೆ. ಅವಳು 7 ಗಂಟೆಗೆ ಇದ್ದರೆ ಇವಳು 6:55ಗೆ ಹೇಳ್ತಾಳೆ. ಇದು ಈಗಿಂದ ಬಂದಿರೋ ರೋಗ ಅಲ್ಲ. ಅವಳು ಮದುವೆಗೆ ಮುಂಚೆನೂ ಹೀಗೆ ಇದ್ದಿದ್ದು ಎಂದರು ನಗುತ್ತಲೇ ನೀಲ. ಮತ್ತೆ ಮನೆಯವರಿಗೆ ಅಡುಗೆ ತಿಂಡಿ ನೀವೊಬ್ಬರೇ ಮಾಡೋದಾ? ಆಶ್ಚರ್ಯದಿಂದ ಕೇಳಿದಳು ಧಾರಿಣಿ. ಹೌದಮ್ಮ, ಅಪರೂಪಕ್ಕೊಮ್ಮೊಮ್ಮೆ ಬಂದು ಸಹಾಯ ಮಾಡ್ತಾಳೆ. ಸರಿ, ಅದ್ಬಿಡು. ತಿಂಡಿಗೆ ಏನು ಮಾಡಲಿ ಹೇಳು ಕೇಳಿದರು. ಏನು ಮಾಡಿದರೂ ಆಗಬಹುದತ್ತೆ ಎಂದವಳು. ಮೇಘ ಅತ್ತೆ ನಿಮ್ಮ ಸ್ವಂತ ತಂಗಿನಾ ಕೇಳಿದಳು ಅವರನ್ನೇ ನಿರೂಪಿಸುತ್ತಾ. ಹೌದಮ್ಮ, ನನ್ನ ಸ್ವಂತ ತಂಗಿ. ನನ್ನ ಮುದ್ದಿನ ಚೋಟ್ ಮೆಣಸಿನಕಾಯಿ. ನಮ್ಮ ಅತ್ತೆ ಭಾರ್ಗವಿ ದೇವಿ ಅಂತ ಅತ್ತೆಯನ್ನೇ ಬಗ್ಸಿ 7 ಕೆರೆ ನೀರು ಕುಡಿಸಿದವಳು. ನಿನ್ನ ಅತ್ತೆ ಬಗ್ಗೆ ಹೇಳೋದಕ್ಕೆ ತುಂಬಾ ಇದೆ. ಅದನ್ನೆಲ್ಲ ಇನ್ನೊಂದು ದಿನ ಬಿಡುವು ಮಾಡಿಕೊಂಡು ಹೇಳ್ತೀನಿ ಎಂದು ನಸುನಕ್ಕ ನೀಲಾರವರು ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದರೆ ಅವರ ಹಿಂದೆಯೇ ಹೊರಟವಳು. ನಾನು ನಿಮ್ಮ ಜೊತೆ ಕೈ ಜೋಡಿಸಬಹುದಾ ಕೇಳಿದಳು ಹಿಂಜರಿಯುತ್ತಲೇ. ಧಾರಾಳವಾಗಿ, ಅದಕ್ಕೇನಂತೆ, ನೀನು ಈ ಮನೆ ಸೊಸೆನೆ ಎಂದು ನಸುನಕ್ಕ ನೀಲ. ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡವಳು ನಗುತ್ತಲೇ ಅವರ ಜೊತೆ ಕೈ ಜೋಡಿಸಿದಳು. ಅಷ್ಟರಲ್ಲಿ ಜಾಗಿಂಗ್ ಮುಗಿಸಿ ಬಂದಿದ್ದರು ಶ್ಯಾಮ್ ಹಾಗೂ ರಾಮ್ರವರು. ಅವರು ಬರುವುದನ್ನು ಅಡುಗೆ ಕೋಣೆಯಿಂದಲೇ ನೋಡಿದ ನೀಲಾರವರು ಧಾರಿಣಿಯ ಕೈಯಲ್ಲಿ 2 ಕಾಫಿ ಕಪ್ ಕೊಟ್ಟು, ಶ್ಯಾಮ್ ರಾಮ್ ಇಬ್ಬರು ಬಂದ್ರಮ್ಮ, ಅವರಿಗೆ ಬೆಳಿಗ್ಗೆ ಕಾಫಿ ಕುಡಿಯೋ ಅಭ್ಯಾಸ ಇದೆ, ಹೋಗಿ ಕೊಟ್ಬಿಟ್ಟು ಬಾ ಎಂದರು. ಮರುಮಾತಿಲ್ಲದೆ ಕಾಫಿ ಕಪ್ ಹಿಡಿದುಕೊಂಡು ಹಾಲ್ ಕಡೆ ಬಂದಳು ಧಾರಿಣಿ. ಅವಳನ್ನು ಕಾಣುತ್ತಲೇ ಶ್ಯಾಮ್ರವರ ಮನಸ್ಸಿಗೆ ನಿರಾಳ ಆಗಿತ್ತು. ಗುಡ್ ಮಾರ್ನಿಂಗ್ ಧಾರಿಣಿ ಎಂದರು ಅಣ್ಣ ತಮ್ಮಂದಿರು ಇಬ್ಬರು.
ವೆರಿ ಗುಡ್ ಮಾರ್ನಿಂಗ್ ಎಂದವಳೇ ಬಾರದ ನಗುವನ್ನು ಮುಖದ ಮೇಲೆ ತರಿಸುತ್ತಾ ಅವರಿಬ್ಬರ ಮುಂದೆಯೂ ಹಬೆಯಾಡುವ ಕಾಫಿ ಕಪ್ ಇಟ್ಟಳು. ಅವಳು ಬಗ್ಗಿದಾಗ ಅವಳ ಮಂಗಳಸೂತ್ರ ಶ್ಯಾಮ್ರವರ ಕಣ್ಣಿಗೆ ಎದ್ದು ಕಾಣಿಸಿತು. ತಕ್ಷಣ ಮಗನ ನೆನಪಾಯಿತವರಿಗೆ. ಅವನು ಸರಿದಾರಿಗೆ ಬರಬೇಕು ಎಂದೇ ಅಲ್ಲವೇ ಅವಳನ್ನು ಈ ಮನೆ ಸೊಸೆ ಮಾಡಿಕೊಂಡಿರುವುದು? ಧಾರಿಣಿ, ಪ್ರಣವ್ ಎದ್ನೇನಮ್ಮ ಕೇಳಿದಳು ಶ್ಯಾಮ್. ಇಲ್ಲ, ಅವರಿನ್ನೂ ಮಲ್ಗೆ ಇದ್ದಾರೆ ಎಂದಳು ಮೆಲುಧ್ವನಿಯಲ್ಲಿ. ಅಷ್ಟರಲ್ಲಿ ಪಾರ್ಥ ಎದ್ದು ಜಾಗಿಂಗ್ಗೆ ತಯಾರಾಗಿ ಹೊರಬಂದಿದ್ದನು. ಧಾರಿಣಿಯನ್ನ ಕಾಣುತ್ತಲೇ ಅವನ ಮುಖದಲ್ಲೊಂದು ಸುಂದರ ನಗು ಮೂಡಿತ್ತು. ಗುಡ್ ಮಾರ್ನಿಂಗ್ ಅತ್ಗೆ ಎಂದನು. ವೆರಿ ಗುಡ್ ಮಾರ್ನಿಂಗ್ ನಗುತ್ತಲೇ ಉಸುರಿದಳು ಧಾರಿಣಿ. ಜಾಗಿಂಗ್ಗೆ ಹೊರಟೇನೋ? ತುಂಬ ಬೇಗ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ಹೋಗಬೇಕಾಗಿತ್ತು ಎಂದರು ಕಾಫಿ ಹೀರುತ್ತಲೇ ರಾಮ್ರವರು. ಅವರ ಮಾತು ಕೇಳಿ ಹಿನ್ನೆಲೆ ಕೆರೆದುಕೊಂಡವನು, ಏನು ಮಾಡೋದು ದೊಡ್ಡಪ್ಪ, ನಾನೆಷ್ಟು ಪ್ರಯತ್ನ ಪಟ್ಟರೂ ನಿಮ್ಮ ಥರ ಡ್ಯಾಡ್ ಥರ ಜಾಗ್ ಮಾಡೋಕ್ಕೆ ಆಗ್ತಿಲ್ಲ. ಅಲ್ಲ, ಈ ವಯಸ್ಸಲ್ಲಿ ಕೂಡ ದೇಹನ ಇಷ್ಟೊಂದು ಕಟ್ಟುಮಸ್ತಾಗಿ ಇಟ್ಕೊಂಡಿದ್ದೀರಲ್ಲ, ಇದರ ಸೀಕ್ರೆಟ್ ಏನು ಅಂತ ನನಗೂ ಸ್ವಲ್ಪ ಹೇಳ್ತಾ ಇರ್ತಿದ್ರೆ ಹೆಲ್ಪ್ ಆಗ್ತಿತ್ತು ಎಂದನು ರಾಮ್ರವರ ಪಕ್ಕ ಕೂಡುತ್ತಾ. ಸೀಕ್ರೆಟ್ ಏನಿಲ್ಲ ಪಾರ್ಥ, ಎಲ್ಲ ನಿನ್ನ ದೊಡ್ಡಮ್ಮನ ಕೈಚಳಕ ಎಂದರು ರಾಮ್ ಅಡುಗೆ ಕೋಣೆಯಲ್ಲಿದ್ದ ಮಡದಿಯನ್ನೇ ನಿರುಕಿಸುತ್ತ. ಅವರ ಮಾತು ನೀಲಾರವರ ಕಿವಿಗೂ ಏನು ಬೀಳದೇ ಇರಲಿಲ್ಲ. ಅವರ ಮುಖದಲ್ಲೂ ಸಣ್ಣ ನಗು ಮೂಡಿ ಮಾಯವಾಗಿತ್ತು. ನೀನೂ ಒಂದು ಮದುವೆ ಆಗೋ, ಆಗ ನೀನು ಕೂಡ ಹೆಲ್ದಿಯಾಗಿ ನಮ್ಮ ಥರನೇ ಇರ್ತೀಯ. ಯಾಕೆ ಹೇಳು, ಹೆಂಡತಿ ಟೈಮ್ಗೆ ಮಾಡಿ ಹಾಕ್ತಾಳಲ್ಲ ಅದಕ್ಕೆ ಎಂದು ನಕ್ಕು ಮಗನ ಕಾಲೆಳೆದರು ಶ್ಯಾಮ್. ಅವರ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋಚದೆ ತುಟಿ ಬಿಡಿದ ಧಾರಿಣಿ ಬರಿದಾದ ಕಾಫಿ ಕಪ್ ಕೈಗೆತ್ತಿಕೊಂಡು ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಸರಿ, ನನಗೆ ಲೇಟ್ ಆಯಿತು, ಆಮೇಲೆ ಕಂಟಿನ್ಯೂ ಮಾಡೋಣ, ಬಾಯ್ ಎಂದವನೇ ಅವರಿಬ್ಬರತ್ತ ತಿರುಗಿ ಮಾತಾಡುತ್ತಲೇ ಬಾಗಿಲ ಬಳಿಗೆ ಬಂದವನ ಹಣೆಗೆ ಟನ್ ಎಂದು ಗಂಟೆ ಬಡಿದ ಸದ್ದಾಗಿತ್ತು. ನೋಯುತ್ತಿದ್ದ ಹಣೆಯನ್ನು ಉಜ್ಜಿಕೊಂಡವನು ಮುಂದೆ ನೋಡಿದರೆ ತನ್ನಂತೆಯೇ ಕಣ್ಣುಗಳನ್ನು ಕಿರಿದು ಮಾಡಿ ಹಣೆಯನ್ನು ಉಜ್ಜುತ್ತಾ ನಿಂತಿದ್ದಳು ಭ್ರಮ. ಅವಳನ್ನು ಕಂಡೊಡನೆ ಅವನ ಕೋಪ ನೆತ್ತಿಗೇರಿತು. ಹೇ ಈಡಿಯಟ್, ನೋಡ್ಕೊಂಡು ಬರೋಕೆ ಆಗಲ್ವಾ? ಒಳ್ಳೆ ಗೂಳಿ ಥರ ಬಂದು ಡ್ಯಾಶ್ ಹೊಡಿತೀಯಲ್ಲೇ. ಬೆಳಿಗ್ಗೆನೇ ಎಡವಟ್ಟು, ಒಳ್ಳೆ ಎಡವಟ್ಟು ರಾಣಿ ಸಹವಾಸಾಯಿತು. ಕಣ್ಣು ನೆಲದ ಮೇಲಿರಲಿ ಎಂದನು ಕೋಪದಿಂದ. ಇದನ್ನು ನಾನು ನಿಮಗೆ ಹೇಳಬೇಕು. ಅಲ್ಲ, ನಿಮಗೆ ಕಣ್ಣು ಉಂಟಲ್ಲ, ಮುಂದೆ ಯಾರು ಬರ್ತಾ ಇದ್ದಾರೆ ಅಂತ ನೋಡಿಕೊಂಡು ಬರಲಿಕ್ಕೆ ಎಂಥ ರೋಗ ನಿಮಗೆ? ನನ್ನ ಮಂಡೆ ಹೋಯಿತು ಗೊತ್ತುಂಟ ನಿಮಗೆ? ನನ್ನನ್ನು ಯಾವತ್ತೂ ಎಡವಟ್ಟು ಅಂತ ಕಡಿತೀರಲ್ಲ, ಆ ಎಡವಟ್ಟಿನ ಹಿಂದೆ ಇರೋ ದೊಡ್ಡ ಕಾರಣನೇ ನೀವು. ನಿಮ್ಮಿಂದಲೇ ಎಲ್ಲ ಸಾಗುದು, ಮತ್ತು ಅಲ್ಲಿಂದಲೇ ನೀವು ನನಗೆ ಜೋರು ಮಾಡ್ತೀರಾ ಎಂದಳು ಪುಟ್ಟ ಮಕ್ಕಳಂತೆ. ಅವಳಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲವೆಂದುಕೊಂಡವನು ಅವಳನ್ನು ಬೇಕೆಂದೇ ತಳ್ಳಿ ಸರಿದು ಹೋದನು ಪಾರ್ಥ. ಅವನು ಹೋದೆತ್ತಲೇ ಮುಖ ಸಿಂಡರಿಸಿದ ಹುಡುಗಿ ಮತ್ತದೇ ನಗುವನ್ನು ಹೊದ್ದುಕೊಂಡು ಒಳ ಪ್ರವೇಶ ಮಾಡಿದಳು. ಹಾಯ್ ಅಂಕಲ್, ಗುಡ್ ಮಾರ್ನಿಂಗ್ ಎಂದಳು ಚಂದದ ನಗೆ ಬೀರುತ್ತಾ. ವೆರಿ ಗುಡ್ ಮಾರ್ನಿಂಗ್ ಭ್ರಮ ಎಂದರು ಶ್ಯಾಮ್. ಇದೇ ನಮ್ಮ ಭ್ರಮ, ಇಷ್ಟು ಬೇಗ ಎದ್ದಿದ್ದೀಯಾ ಎಂದು ಕೇಳಿದ ರಾಮ್ರವರಿಗೆ. ವಿಷಯ ಉಂಟು ಅಂಕಲ್, ನಮ್ಮ ಮದುಮಗಳನ್ನು ಒಮ್ಮೆ ನೋಡಿ ಮಾತಾಡಿಸಿಕೊಂಡು ಹೋಗುವ ಅಂತ ಬಂದೆ. ಎಲ್ಲಿ ಅವಳು ಎಂದು ಮೇಲ್ಮಹಡಿಯತ್ತ ನೋಡಿ ಕೇಳಿದಳು. ಅವಳು ಅಡುಗೆ ಕೋಣೆಯಲ್ಲಿದ್ದಾಳಮ್ಮ, ಹೋಗಿ ನೋಡು ಎಂದರು ರಾಮ್. ತಕ್ಷಣ ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಅಡುಗೆ ಕಾರ್ಯಕ್ರಮದಲ್ಲಿ ಬಹಳ ಬ್ಯುಸಿಯಾಗಿದ್ದಳು ಧಾರಿಣಿ. ಓಹೋ, ಅಕ್ಕ ಭಾರಿ ಬ್ಯುಸಿ ಅಂತ ಕಾಣ್ತದೆ, ಬೇರೆಯವರು ಬಂದರೂ ಸಹ ಗೊತ್ತಾಗದಷ್ಟು ಎಂದಳು ಭ್ರಮ. ಹಿಂದೆ ಬಂದ ಧ್ವನಿಗೆ ಹಿಂದಿರುಗಿ ನೋಡಿದ ಧಾರಿಣಿಯ ಮುಖದ ಮೇಲೆ ಗೆಳತಿಯನ್ನು ಕಂಡೊಡನೆ ನಗು ಮೂಡಿತ್ತು. ಅರೆ ಭ್ರಮ, ಯಾವಾಗಲೇ ಬಂದೆ, ಇರು ಕಾಫಿ ಮಾಡ್ತೀನಿ ಎಂದವಳು ಅವಸರದಿಂದ ಕಾಫಿ ಮಾಡಲು ಹೊರಟರೆ ಅವಳನ್ನು ತಡೆದವಳು. ನನಗೆ ಕಾಫಿ ಎಲ್ಲ ಬೇಡ ಮಾಡೈತಿ, ನಿನಗೆ ಗೊತ್ತುಂಟಲ್ಲ ನಾನು ಚಹಾ ಕುಡಿಯುವುದು ಕಾಫಿ ಅಲ್ಲ ಅಂತ ಎಂದವಳು ಅವಳ ಮುಖವನ್ನು ಸೂಕ್ಷ್ಮವಾಗಿ ದಿಟ್ಟಿಸಿ. ಎಂತ ಮಾಡೈತಿ, ಕಣ್ಣೆಲ್ಲ ಊದಿದೆ, ಅಷ್ಟು ಬ್ಯುಸಿನ ನಿನ್ನೆ ರಾತ್ರಿ? ಪ್ರಣವ್ ಸರ್ ನಿದ್ದೆ ಸಹ ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಕಾಣಿಸ್ತದೆ ಅಲ್ವಾ ಕೇಳಿದಳು ಕಣ್ಣು ಹೊಡೆದು. ತಕ್ಷಣ ಧಾರಿಣಿಯ ಮುಖ ಬಿಳಿಚಿಕೊಂಡಿತು. ಅವನು ಹಿಂದಿನ ರಾತ್ರಿ ಆಡಿದ ಮಾತೆಲ್ಲವೂ ತಲೆಯ ತುಂಬೆಲ್ಲ ಗಿರಕಿ ಹೊಡೆದಾಗ ಅವಳ ಮುಖ ಮಂಕಾಯಿತು. ಪ್ಲೀಸ್ ಭ್ರಮ ಎಂದಳು ಸುಸ್ತಾದವಳಂತೆ. ಅವಳ ಮನದಲ್ಲಿ ಏನು ನಡೆಯುತ್ತಿದೆ ಎಂದು ಗೊತ್ತಾಗಲೇ ಇಲ್ಲ ಸೂಕ್ಷ್ಮ ಬುದ್ಧಿಯ ಹುಡುಗಿಗೆ. ಸರಿ ಕಣೆ, ಬೇಜಾರಾಗಬೇಡ, ಸುಮ್ಮನೆ ತಮಾಷೆ ಮಾಡಿದೆ ಎಂದವಳು. ಸರಿ, ನಾನು ಆಮೇಲೆ ಬರ್ತೀನಿ ಆಯಿತಾ, ಕೆಲಸ ಎಲ್ಲ ಹಾಗೆಯೇ ಉಂಟು, ನಿನ್ನನ್ನು ನೋಡಬೇಕಂತ ಹೇಳಿ ಅವಸರದಲ್ಲಿ ಅದನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಎಂದವಳೇ ಅಲ್ಲಿಂದ ಕಾಲ್ಕಿತ್ತಳು ಭ್ರಮ.
ಸುಮಾರು 7:30ಯ ಹೊತ್ತಿಗೆ ನಿದ್ರಾದೇವಿಯಿಂದ ಬಿಡುಗಡೆಗೊಂಡನು ಪ್ರಣವ್. ಕಣ್ಣುಜ್ಜುತ್ತಾ ಮೊಬೈಲ್ ತೆರೆದು ನೋಡಿದನು. ಆಗಲೇ ಗಂಟೆ 7:30 ಆಗಿತ್ತು. ತಕ್ಷಣ ಅವನ ಕಣ್ಗಳು ನೆಲದ ಮೇಲೆ ಹೋಗಿತ್ತು. ಆದರೆ ಅದಾಗಲೇ ಚಾಪೆ ಮಂಚದ ಅಡಿಗೆ ಸೇರಿದೆ. ಸುತ್ತಲೂ ಒಂದು ಬಾರಿ ಅವಳಿಗಾಗಿ ಕಣ್ಣು ಹಾಯಿಸಿದನು. ಅಲ್ಲೆಲ್ಲೂ ಅವಳು ಕಾಣದೇ ಇದ್ದಾಗ ಬಾಯಿ ಆಕಳಿಸುತ್ತಾ ಎದ್ದು ಬಾತ್ರೂಮ್ನತ್ತ ಹೆಜ್ಜೆ ಹಾಕಿದನು. ಅವನು ಮಜ್ಜನ ಮುಗಿಸಿ ಬರುವ ಸಮಯಕ್ಕೆ ಸರಿಯಾಗಿ ಕೋಣೆಯೊಳಗೆ ಕಾಲಿಟ್ಟಿದ್ದಳು ಧಾರಿಣಿ. ಅವನ ಸೊಂಟದ ಕೆಳಗೊಂದು ತುಂಡು ಟವಲ್ ಬಿಟ್ಟರೆ ಬೇರೆ ಯಾವ ಬಟ್ಟೆಯೂ ಇಲ್ಲ. ಅವನು ಅರೆನಗ್ನನಾಗಿರುವುದನ್ನು ಕಂಡವಳಿಗೆ ತೀರದ ಮುಜುಗರವಾಗಿತ್ತು. ತಕ್ಷಣ ಮುಖವನ್ನು ಪಕ್ಕಕ್ಕೆ ಹೊರಳಿಸಿದಳು. ಆದರೆ ಅವಳ ಈ ವಿಚಿತ್ರ ವರ್ತನೆ ಕಂಡು ಒಂದು ಬಾರಿ ತಬ್ಬಿಬ್ಬಾದನು ಪ್ರಣವ್. ಆದರೂ ಅವನ ಮುಖದಲ್ಲಿ ಯಾವ ಲಜ್ಜೆಯೂ ಇಲ್ಲ. ಅದಾಗಲೇ ಲಜ್ಜೆಯನ್ನೆಲ್ಲ ಗಿರವಿ ಇಟ್ಟು ಬಂದಿರುವನಲ್ಲ. ಒದ್ದೆ ತಲೆ ಕೂದಲನ್ನು ಒಡೆಸುತ್ತಲೇ ಕಬೋರ್ಡ್ನಿಂದ ತಿಳಿ ನೀಲಿ ಬಣ್ಣದ ಶರ್ಟ್ ತೊಟ್ಟುಕೊಂಡವನು ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿದನು. ಆದರೆ ಕಣ್ಣು ಮಾತ್ರ ಅವಳ ಮೇಲೆಯೇ. ಅವನು ಪೂರ್ತಿ ತಯಾರಾದ ನಂತರ ಅವನತ್ತ ತಿರುಗಿದವಳು, ತಿಂಡಿ ತಿನ್ನೋಕೆ ಬನ್ನಿ, ಎಲ್ರೂ ಕಾಯ್ತಾ ಇದ್ದಾರೆ ಎಂದು ಸುರಿ ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಹೋದರೆ ಪೆಚ್ಚಾದನು ಪ್ರಣವ್. ಈ ರೂಲ್ಸ್ ಯಾವಾಗಿಂದ ನಮ್ಮನೇಲಿ ಜಾರಿಗೆ ಬಂತು? ಯಾವಾಗಲೂ ನಾನು ಒಬ್ಬ ಇದ್ದೀನಿ ಅನ್ನೋದನ್ನು ಕೂಡ ಮರೆತು ತಿಂಡಿ ತಿಂತ ಇದ್ದವರು ಇವತ್ತು ನನಗೋಸ್ಕರ ಕಾಯ್ತಾ ಇದ್ದಾರಾ? ವಾಟ್ ಅ ಚೇಂಜ್! ಎಲ್ಲ ನಾಟಕ. ಬೇರೆಯವರ ಕಣ್ಣಿಗೆ ಒಳ್ಳೆಯವರಾಗಿ ಕಾಣಿಸ್ಬೇಕಲ್ಲ. ಇದಕ್ಕೆ ನಾನು ಹೇಳೋದು ಎಲ್ಲರೂ 420ಗಳೇ ಅಂತ ಎಂದು ಸ್ವಗತ ನೋಡಿಕೊಂಡು ಅವನು ಹಾಲ್ನತ್ತ ಮುಖ ಮಾಡಿದನು. ಅದಾಗಲೇ ಮನೆ ಮಂದಿ ಎಲ್ಲ ಡೈನಿಂಗ್ ಟೇಬಲ್ನತ್ತ ಸುತ್ತುವರೆದಿದ್ದರು. ಅವರನ್ನು ಕಾಣುತ್ತಲೇ ಪ್ರಣವ್ನ ಮುಖದಲ್ಲೇನೋ ವಿಚಲಿತ ಭಾವ. ಪಾರ್ಥನ ಹತ್ತಿರ ಕುರ್ಚಿ ಎಳೆದುಕೊಂಡು ಕೂತನು. ಎಲ್ಲರಿಗೂ ತಿಂಡಿ ಬಡಿಸಿದರು ನೀಲ. ಅವರಿಗೆ ಸಹಾಯಕಿಯಾಗಿ ಧಾರಿಣಿ. ಧಾರಿಣಿ, ನೀನು ತಿಂಡಿ ತಿನ್ನಮ್ಮ, ಅಕ್ಕ ಬಡಿಸ್ತಾಳೆ, ಬಾಬಾ ಕೂತ್ಕೋ ಎಂದ ಮೇಘರವರು ಅವಳನ್ನು ಬಲವಂತವಾಗಿ ಪ್ರಣವ್ನ ಪಕ್ಕ ಕೂಡಿಸಿದರು. ಆಗಲೂ ಒಬ್ಬರೊಬ್ಬರ ಕಣ್ಣುಗಳು ಸಂಧಿಸಲಿಲ್ಲ. ಸದ್ದಿಲ್ಲದೆ ತಟ್ಟೆಯಲ್ಲಿದ್ದ ತಿಂಡಿಯನ್ನು ಹೊಟ್ಟೆಗಿಳಿಸುತ್ತಿದ್ದಳು ಹುಡುಗಿ. ಗಮ್ಯ, ಅದೆಷ್ಟು ಹೊತ್ತು ಫೋನ್ ನೋಡ್ತೀಯ? ಬೇಗ ತಿಂಡಿ ತಿನ್ನೋ ವಸ್ತುವನ್ನು ಯಾವತ್ತೂ ಕಾಯಿಸಬಾರ್ದು ಎಂದರು ರಾಮ್. ತಂದೆಯ ಎಚ್ಚರಿಕೆಯ ಮಾತುಗಳು ಕಿವಿಗೆ ಬೀಳುತ್ತಿದ್ದ ಹಾಗೆ ಫೋನ್ನ ಬದಿಗಿದ್ದ ಹುಡುಗಿ ತಿಂಡಿ ತಿನ್ನಲು ಶುರು ಮಾಡಿದಳು. ಎಲ್ಲರೂ ತಿಂಡಿ ಮುಗಿಸಿ ಅವರವರ ಕೆಲಸಕ್ಕೆ ಹೊರಟು ನಿಂತರು. ಅದೇ ಸಮಯಕ್ಕೆ ಭ್ರಮಳ ಆಗಮನವಾಗಿತ್ತು. ಅವಳು ಒಂದು ಬಾರಿ ಮಾತಿಗೇಳಿದರೆ ಅಷ್ಟೊಂದು ಸುಲಭವಾಗಿ ಮಾತು ನಿಲ್ಲಿಸುವ ಹುಡುಗಿಯಲ್ಲ ಎಂಬುವುದು ಈಗಾಗಲೇ ಪಾರ್ಥನಿಗೆ ಅರಿವಾಗಿತ್ತು. ತಕ್ಷಣ ಕಾರ್ ಕೀ ಎತ್ತಿಕೊಂಡವನು ಡ್ಯಾಡ್, ನಾನು ಹೊರಟೆ ಎಂದು ಸುರಿ ಅವಸರದಿಂದ ಹೊರಹೋದನು. ಧಾವಂತದಿಂದ ಹೋಗುತ್ತಿರುವವನನ್ನು ಕಣ್ಬಿಟ್ಟು ನೋಡುತ್ತಾ ನಿಂತಳು ಭ್ರಮ. ಚೋಟು, ಬಾ, ತಿಂಡಿ ತಿಂದ್ಕೊಂಡು ಹೋಗು ಎಂದು ಕರೆದರು ಮೇಘ. ಅವಳ ಮಾತು ಕಿವಿಗೆ ಬೀಳುತ್ತಿದ್ದ ಹಾಗೆ ಹಾ ಆಂಟಿ ಬಂದೆ ಎಂದವಳು ಕುಣಿಯುತ್ತಾ ಒಳಹೋದರೆ, ಭ್ರಮ, ಲೇಟಾಯಿತು, ಬೇಗ ಬಾ ಎಂದು ಹೊರಗಿನಿಂದಲೇ ಕೂಗು ಹಾಕಿದನು ಪಾರ್ಥ. ಹೇ, 1 ನಿಮಿಷ ಇರೋ, ಅವಳು ತಿಂಡಿ ತಿಂದ್ಕೊಂಡು ಹೋಗಲಿ ಎಂದ ಮೇಘರವರ ಮಾತಿಗೆ ಮನೆಯೊಳಗೆ ಬಂದವನು, ತಿಂಡಿ ತಿಂದ್ಕೊಂಡು ಕೂರೋಕೆ ಈಗ ಟೈಮ್ ಇಲ್ಲಮ್ಮ, ತುಂಬ ಕೆಲಸ ಇದೆ ಅವಳಿಗೆ ಎಂದವನು ಭ್ರಮ, ಬೇಗ ಬಾ ಎಂದು ಸಿರಿದನು. ಆಗಲೂ ಅವಳು ಬರಲು ಒಲ್ಲೆ ಎಂದಾಗ ಅವಳ ಕೈ ಹಿಡಿದುಕೊಂಡೇ ಹೊರಹೋದನು ಪಾರ್ಥ. ಅವನ ಉಡದಂಥ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಕುಪಿತಗೊಂಡವಳು, ಆಂಟಿ ಅಷ್ಟು ಚಂದ ಹೇಳಿದ್ರು ತಿಂಡಿ ತಿಂದ್ಕೊಂಡು ಹೋಗು ಅಂತ. ನೀವೊಂದು ದೊಡ್ಡ ಜನ, ತಿಂಡಿ ತಿನ್ನಲಿಕ್ಕೆ ಸಹ ಬಿಡಲಿಲ್ಲ. ನಿಮಗೆ ಆ ದೇವರು ಒಳ್ಳೆಯದು ಮಾಡಲ್ಲ ಆಯಿತಾ? ಭಯಂಕರ ನಂಜಲ ಮಾರೆ ನೀವು ಎಂದಳು. ಆದರೆ ಅವಳ ಮಾತು ಅವನಿಗೆ ಅರ್ಥವಾಗಬೇಕೇ. ಅವಳನ್ನು ಕರೆದುಕೊಂಡು ಕಾರ್ನಲ್ಲಿ ತಂದು ಕೂರಿಸಿದವನು ಆಫೀಸ್ನತ್ತ ಕಾರ್ ತಿರುಗಿಸಿದನು. ಮುಂದುವರಿಯುವುದು. ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರಣವ್. ಐ ಆಮ್ ಸೋ ಸಾರಿ ಕಣೋ, ಮದುವೆಗೆ ಬರೋಕೆ ಆಗಲಿಲ್ಲ. ಮೈಸೂರಿನಲ್ಲಿ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು, ಸಾರಿ ಎಂದವಳು ಅವನ ಕೈಗೆ ಹೂವಿನ ಬೊಕ್ಕೆಯನ್ನು ಕೊಟ್ಟು ಅಪ್ಪಿಕೊಂಡರೆ ಆ ದೃಶ್ಯವನ್ನು ಕಣ್ಣಾರೆ ಕಂಡವಳಿಗೆ ಅಚ್ಚರಿಯಾಗಿತ್ತು. ನನಗೆ ಸ್ವಲ್ಪ ಹುಷಾರಿಲ್ಲ, ಅಂದರೆ ಸ್ವಲ್ಪ ಜ್ವರ, ಜೊತೆಗೆ ಗಂಟಲು ಕೂಡ ನೋವು, ಶೀತ ಕೂಡ ಆಗಿದೆ, ಮೂಗು ಕಟ್ಟಿದ ಹಾಗೆ ಆಗ್ತಾ ಉಂಟು. ಸೊ ವಿಡಿಯೋ ಮಾಡಿ ಹಾಕಲ್ಲ ಅಂತ ಅಂದ್ಕೊಂಡಿದ್ದೆ, ಅಂದರೆ ವಾಯ್ಸ್ ರೆಕಾರ್ಡ್ ಮಾಡಿ. ಬಟ್ ನಿಮಗೆ ಬೇಸರ ಆಗ್ತದೆ ಅಂತ ಹೇಳಿ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕಿದ್ದೇನೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ನನಗೆ ಅರ್ಥ ಆಗ್ತದೆ, ಅದು ವಾಯ್ಸ್ ಅಷ್ಟೊಂದು ಕ್ಲಿಯರ್ ಇಲ್ಲ. ಈಗ ಸಹ ನನಗೆ ಅದು ಕಥೆಯನ್ನು ಸ್ಟೋರಿ ರೀಡ್ ಮಾಡುವಾಗ ನಡು ಮೂಗು ಕಟ್ತಾ ಇರ್ತದೆ. ಈಗ ಸಹ ಹಾಗೆಯೇ ಆಗ್ತಾ ಉಂಟು. ಬಟ್ ನನಗೆ ವೀಡಿಯೋಸ್ ಹಾಕೋದನ್ನು ನಿಲ್ಲಿಸಲಿಕ್ಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದರೆ ನೀವು ಅಷ್ಟೊಂದು ಇಂಟ್ರೆಸ್ಟಿಂದ ಓದುವಾಗ ನಿಮಗೆ ಅಡ್ಡಿ ಬರಲಿಕ್ಕೆ ನನಗಿಷ್ಟ ಇಲ್ಲ. ಹಾಗಾಗಿ
ಹಾಕ್ತಾ ಇದ್ದೀನಿ ಕಷ್ಟ ಆದರೂ ಕೂಡ. ಆಮೇಲೆ ಗೊತ್ತಿಲ್ಲ, ನಾಳ್ದು ಕೂಡ ಹೀಗೆ ಕಂಟಿನ್ಯೂಸ್ ಆಗಿ ನನಗೆ ಡಮ್ಮು ಕಟ್ಟಲಿಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ನನ್ನಿಂದ ಎಂಥ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಾನು ವಿತೌಟ್ ವಾಯ್ಸೇ ಹಾಕಬೇಕಾಗ್ತದೆ. ಸೊ ಪ್ಲೀಸ್ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ.